ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಜಿಲ್ಲೆಯ ಜನರ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಹಾಸನದಲ್ಲಿ ನಿಲ್ಲದ ಹೃದಯಾಘಾತದ ಸಾವಿನ ಸರಣಿ. 27 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಸಂಜಯ್ ಅಂಥೇಳಿ ಬರೀ 27 ವರ್ಷ ಈಗ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವಂಥದ್ದು. 2.5 ತಿಂಗಳ ಹಿಂದಷ್ಟೇ ಸಂಜಯ್ ಮದುವೆ ಆಗಿದ್ರು. ಸಪ್ತಪದಿಯನ್ನು ತುಳಿದಿದ್ರು. ಸ್ನೇಹಿತರ ಜೊತೆಗೆ ಪಾರ್ಟಿಗೆ ಹೋಗಿದ್ದಾಗ ಬಿಪಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗಿರುವಂತಹ ಶಂಕೆ. ಹೊಳೆನರಸೀಪುರದ ಸೋಮನಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಳೆದ 40 ದಿನಗಳಲ್ಲಿ ಹಾಸನ ಜಿಲ್ಲೆ ಒಂದರಲ್ಲೇ 24 ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ನಿನ್ನೆ ಸಂಜೆ ಕಾಣಿಸಿಕೊಳ್ಳುತ್ತೆ ಇದನ್ನು ಆಸ್ಪತ್ರೆ ಕರ್ಕೊಂಡು ಹೋಗೋದು ಮಾರ್ಗ ಮಧ್ಯದಲ್ಲಿಯೇ ಸಂಜಯ್ ಮೃತಪಟ್ಟಿದ್ದಾರೆ. ಸಂಜಯ್ ಮನೆಯಲ್ಲಿ ಕೆಲಸ ಮಾಡಿಕೊಂಡಂತಹ ವ್ಯಕ್ತಿ, ಫಿಟ್ ಆ್ಯಂಡ್ ಫೈನ್ ಆಗಿದ್ರು, ಹೆಲ್ದಿ ಆಗಿದ್ರು. 2 ತಿಂಗಳ ಹಿಂದಷ್ಟೇ ಮದುವೆ ಆಗಿದೆ. ಹೆಂಡತಿ ಊರಿಗೆ ಹೋಗಿದ್ದಕ್ಕೆ ಸ್ನೇಹಿತರ ಜೊತೆಗೆ ಪಾರ್ಟಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ನಿನ್ನೆ ಸಂಜೆ ಎದೆನೋವು ಕಾಣಿಸ್ಕೊಂಡಿದೆ. ನಡೆಯಲಾಗದ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಫ್ರೆಂಡ್ಸೇ ಇವರನ್ನು ಕರೆದುಕೊಂಡು ಹೋಗಿದ್ದಾರೆ. ಸಂಜಯ್ ಬಿಪಿ ಪರೀಕ್ಷೆಯನ್ನು ಮಾಡ್ತಾರೆ ವೈದ್ಯರು. 220ಕ್ಕೂ ಅಧಿಕ ಪ್ರಮಾಣದಲ್ಲಿ ಬಿಪಿ ಇದ್ದ ಬಗ್ಗೆ ಮಾಹಿತಿ. 27 ವರ್ಷದ ಯುವಕನಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಡಾಕ್ಟರ್ ಸಲಹೆ ಕೊಡ್ತಾರೆ. ಅಷ್ಟರಾಗ್ಲಲ್ಲೇ ಸಂಜಯ್ ಉಸಿರು ಚೆಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬರೀ 27 ವರ್ಷ ಬದುಕು ಕಟ್ಟಿಕೊಳ್ಳುವಂತಹ ಸಂದರ್ಭ ಇದು, ವಯಸ್ಸಿದು. ಇಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸಾವನ್ನಪ್ತಾರೆ ಅಂದರೆ ನಿಜಕ್ಕೂ ಕೂಡ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಹಾಸನದಲ್ಲಿ ನಿರಂತರವಾಗಿ ಈ ರೀತಿಯ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಮುಂದುವರಿತಾ ಇದೆ. ಈಗ ಸಂಜಯ್ ಅನ್ನುವಂತಹ ಯುವಕ ಸಾವನ್ನಪ್ಪಿರುವಂಥದ್ದು. ಸಂಜಯ್ಗೆ ಏನಾದರೂ ಹಿಂದೆ ಹೆಲ್ತ್ ಪ್ರಾಬ್ಲಮ್ ಕಾಣಿಸ್ಕೊಂಡಿತ್ತಾ ಅಥವಾ ಅವರ ಕುಟುಂಬಸ್ಥರಲ್ಲಿ ಯಾರಾದ್ರಿಗೂ ಹಾರ್ಟ್ ಅಟ್ಯಾಕ್ ಇತ್ತಾ? ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಪ್ರೇಮ್ಕುಮಾರ್, ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಒಂದು ದಿನ 6 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಅದರಲ್ಲಿ ಸಂಜಯ್ ಕೂಡ ಒಬ್ಬರು. ಹೊಳೆನರಸೀಪುರ ತಾಲೂಕಿನ ಸೋಪನಹಳ್ಳಿ ಕೊಪ್ಪಲು ಗ್ರಾಮದ ಸಂಜಯ್ ಅವರು 2.5 ತಿಂಗಳಷ್ಟೇ ಹಿಂದೆ ವಿವಾಹವಾಗಿದ್ದರು. ಅವರು ವುಡ್ ವರ್ಕ್ಸನ್ನು ಮಾಡ್ತಾಯಿದ್ರು. ಹೆಂಡತಿ ಆಷಾಢಕ್ಕೆ ಮನೆಗೆ ಹೋಗಿದ್ದರಿಂದ ಸ್ನೇಹಿತರ ಜೊತೆ ಅವರು ಪಾರ್ಟಿಗೆ ಹೋಗಿರ್ತಾರೆ. ಪಾರ್ಟಿಯಿಂದ ಬಂದು ಮನೆಯಲ್ಲಿ ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸುಸ್ತು ಹಾಗೂ ಎದೆನೋವು ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಅವರ ಸ್ನೇಹಿತರಿಗೆ ಕರೆಯನ್ನು ಮಾಡ್ತಾರೆ. ಅವರು ಬಂದು ಸೋಮನಹಳ್ಳಿ ಆಸ್ಪತ್ರೆಗೆ ಕರೆದು ಹೋಗ್ತಾರೆ. ಆಗ ವೈದ್ಯರು ಅವ್ರನ್ನ ಪರಿಶೀಲನೆ ನಡೆಸಿದಾಗ ಬಿಪಿ 220ಕ್ಕೂ ಹೆಚ್ಚಿರ್ತದೆ. ಹಾಗಾಗಿ ಅವರು ಬೇರೆ ಆಸ್ಪತ್ರೆಗೆ ತೆರಳುವಂತೆ ಸೂಚನೆಯನ್ನು ನೀಡಲಿಕ್ಕೆ ಹೋಗ್ತಾರೆ. ಆದರೆ ಅಷ್ಟರಲ್ಲಿ ಅವರು ಹಠಾತ್ ಕುಸಿದು ಬಿದ್ದು ಅಲ್ಲೇ ಸಾಯ್ತಾರೆ. ಆಗ ಪರಿಶೀಲಿಸಿದಾಗ ಅವರಿಗೆ ಹೃದಯಾಘಾತ ಆಗಿರ್ಬೋದು ಅಂತ ಒಂದು ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ಆದರೆ ಸಂಜಯ್ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಹೇಳುವ ಪ್ರಕಾರ ಅವರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿರಲಿಲ್ಲ. ಅವರು ಆರೋಗ್ಯವಾಗಿದ್ದರು. ಅಲ್ಲದೆ ಅವರು ಮರ ಕೆಲಸಕ್ಕೆ ಹೋಗ್ತಿದ್ರು, ಅಲ್ಲದೆ ಜಮೀನು ಕೆಲಸವನ್ನು ಸಹ ಮಾಡ್ತಾಯಿದ್ರು. ಆದ್ದರಿಂದ ಅವರು ಹಠಾತ್ ಸಾವನ್ನಾಗಿರೋದು ಅವ್ರಿಗೂ ಸಹ ನಂಬಲಿಕ್ಕೆ ಅಸಾಧ್ಯ ಅಂತ ಹೇಳ್ತಿದ್ರೆ. ಆದರೆ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹೈ ಬಿ ಪಿ ಇದ್ದಿದ್ದೇ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಒಂದೇ ದಿನ 6 ಮಂದಿ ನಿನ್ನೆ ಸಾವನ್ನಪ್ಪಿರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಜನರಲ್ಲಿ ಒಂದು ರೀತಿ ಆತಂಕವನ್ನು ತರಿಸಿದೆ. ಈಗಾಗಲೇ ಜಿಲ್ಲಾಧಿಕಾರಿಯವರು ನಿನ್ನೆ ಇಮ್ಸ್ ಆಸ್ಪತ್ರೆಯ ನಿರ್ದೇಶಕರು, ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳು ಎಲ್ಲರ ಸಭೆ ನಡೆಸಿ ಹಲವು ಏನು ಸೂಚನೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಅಂತ ಹೇಳಿದರೆ, ಯಾರೇ ಅಸ್ವಾಭಾವಿಕವಾಗಿ ಸಾವನ್ನಪ್ಪಿದ್ರು ಅವರ ಮರಣೋತ್ತರ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಒಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಆಗ ಈ ಹೃದಯಾಘಾತಕ್ಕೆ ನಿಖರವಾದ ಕಾರಣಗಳೇನು ಎಂಬುದು ತಿಳಿಯುತ್ತೆ ಅಂತ ಹೇಳಿ ನಿನ್ನೆ ಸಭೆಯಲ್ಲಿ ಒಂದು ಸೂಚನೆ ನೀಡಿದ್ದಾರೆ. ಒಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾ ಇರೋದು ಜಿಲ್ಲೆಯ ಜನರಿಗೆ ಸಹಜವಾಗಿ ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.